So come, we are entering the Bobcat company. So this is the entrance. Actually, they designed very well. Actually, good one. Enough interior. They did it so much design. It's looking good only. Actually, it's looking so much better than some real buildings. This will be destroying after the event, but it's looking like better than the normal building actually. So we are doing the photography 5 days for this company. So from 9th to 13th ಎರಡು ಫೋಟೋಗ್ರಾಫರು ಒಂದು ವಿಡಿಯೋಗ್ರಾಫರು ನಮ್ಮ ಫೋಟೋಗ್ರಾಫರ್ ಕೆಳಗಡೆ ಇದ್ದಾರೆ ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ತಾ ಇದೀವಿ. ನಮ್ಮ ಇನ್ನೊಬ್ಬ ವಿಡಿಯೋಗ್ರಾಫರ್ ಆ್ಯಕ್ಚುಲಿ ಅಲ್ಲಿ ಎಂಟರ್ ಆಗ್ತಿದ್ದಾರೆ. ಕೆಳಗಡೆ ವಿಡಿಯೋಗ್ರಾಫರ್ ಎಂಟರ್ ಆಗ್ತಿದ್ದಾರೆ, ಅಲ್ಲೊಬ್ಬ ಫೋಟೋಗ್ರಾಫರ್ ಇದ್ದಾರೆ. ಸೊ ಒಂದು 3-4 ಆ್ಯಂಗಲಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ವೈಡ್ ಆ್ಯಂಗಲ್ಗೋಸ್ಕರ ನಾನು ಆ್ಯಕ್ಚುಲಿ ಮೇಲೆಯಿಂದ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಅವರು ಕೆಳಗಡೆಯಿಂದ ಝೂಮ್ ಆ್ಯಂಗಲ್ ಆಗಲಿ ಇಲ್ಲಾಂದರೆ ಡೀಟೇಲಾಗಿ ಸಿಗಬೇಕು ಅಂದ್ಬಿಟ್ಟು ಅವ್ರು ಅಲ್ಲಿಂದ ಡೀಟೇಲಾಗಿ ಸಿಗಲಿ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದು ಆಫೀಸು ಒಂದು ಫ್ಲೋರ್ ಮಾಡಿದ್ದಾರೆ, ಒಂದು ಗ್ರೌಂಡ್ ಫ್ಲೋರು ಮತ್ತು ಒಂದು ಟಾಪ್ ಫ್ಲೋರು ಕೆಫೆ ಎಲ್ಲ ಇದೆ. ಸೊ ನಮಗೆ ಕಾಫಿ, ಟೀ, ಬಾದಾಮಲ್ಲಿ ಎಲ್ಲ ಸಿಗುತ್ತೆ. ಸೊ ಇವಾಗ ನಾವು ಕೆಳಗೆ ಹೋಗ್ತಾ ಇದ್ದೀವಿ ಗ್ರೌಂಡ್ ಫ್ಲೋರ್ ಹೋಗ್ಬಿಟ್ಟು ಒಂದು ಶಾರ್ಟ್ ಕ್ಯಾಪ್ಚರ್ ಮಾಡೋಣ ಬನ್ನಿ ಎಲ್ಲರೂ. ಬ್ರೋ ಆದ್ರೂ ತೆಗೇನು ಕುತ್ಕೊಳ್ಳಿ ಬ್ರೋ ನೀವು. ಅವರೇನೋ ಪ್ರೀತಿಯಿಂದ ಬೇರೆ ಕೇಳಿದ್ದಾರೆ. ಈ ಗ್ಯಾಪಲ್ಲೂ ಕಂಪ್ನಿ ಪ್ರಮೋಟ್ ಮಾಡ್ತಾ ಇದ್ದೀರಲ್ಲ, ಗ್ರೇಟ್ ನೀವು. ಬರೇ ಶಾರ್ಟ್ಸ್ ಆಗ್ತಾ ಇದೀನಿ ಆ್ಯಕ್ಚುಲಿ. ಇವಾಗ ವಿಡಿಯೋ ಒಂದು ಹಾಕ್ತೀನಿ. ಇವಾಗಿಂದ ಸ್ಟಾರ್ಟ್ ಯಾವ್ದಾರು ಒಂದು ಈವೆಂಟ್ ಮಾಡಿದಾಗೆಲ್ಲ ವಿಡಿಯೋ ಹಾಕೋ ಥರ ಮಾಡ್ಕೊಬೇಕು. ಹಾಂ ಬ್ರೋ, 5 ದಿನ ಹೆಂಗೆ ಇಲ್ಲೇ ವಿಡಿಯೋಸ್ ಕಂಟೆಂಟ್ ಸಿಗುತ್ತೆ, ಆರಾಮಾಗಿ ಈಸಿಯಾಗಿ ಮಾಡೋದು. ಥ್ಯಾಂಕ್ ಯು ಬ್ರೋ. ಕಣದಲ್ಲೂ ಬಾಬ್ಕ್ಯಾಟ್. ಅಲ್ಲ ಬ್ರೋ, ಕಂಪ್ನಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರ ಅಂತ ತೋರಿಸ್ತಾ ಇದ್ದೀರಾ ನೀವು. ಬನ್ನಿ, ಇವಾಗ ನಾವು ಓಡ್ತಾ ಇದ್ದೀವಿ. 2 ಕಾಲಲ್ಲಿ ನಡೆಯುವಂಥ ಮಿಷಿನ್ಗಳು. ರೋಡ್ ಎತ್ತೋದು ಆ್ಯಕ್ಚುಲಿ 2 ಕಾಲಲ್ಲಿ ನಡೀತವೆ, ಚೆನ್ನಾಗಿ ನಡೀತವೆ. ತೋರಿಸ್ತೀನಿ, ವಿಡಿಯೋಸ್ ಎಲ್ಲ ಇದೆ, ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡಿ ಅದನ್ನೆಲ್ಲ. ಆ್ಯಕ್ಚುಲಿ ಮಾಡ್ತಿದ್ರಲ್ಲ ಎಮ್ ಸಿದು ತಗೊಂಡು ಒಂದು ಒಳ್ಳೆ ಕ್ಯಾಂಡಿಡ್ ಪಿಕ್ಚರ್. ಸೂಪರ್ ಫಾಸ್ಟ್ ಇದ್ದಾರೆ ಆ್ಯಕ್ಚುಲಿ. ಈಗ ಏನು ನೋಡ್ತಾ ಇದ್ದಾರೆ ಆ್ಯಕ್ಚುಲಿ, ಇದು ರಿಮೋಟ್ ಆಪರೇಟೆಡ್ ಮಿಷಿನು. ಈ ಬಾಬ್ಕ್ಯಾಟ್ ಕಂಪ್ನಿಯಲ್ಲಿ ರಿಮೋಟ್ ಆಪರೇಟೆಡ್ ಮಿಷಿನ್ ಮಾಡಿದ್ದಾರೆ ಆ್ಯಕ್ಚುಲಿ. ತುಂಬ ಯೂಸ್ಫುಲ್ ಅನಿಸುತ್ತೆ. ಎಲ್ಲಿ ಪರ್ಸನ್ಸ್ ಹೋಗಿ ವರ್ಕ್ ಮಾಡೋದಕ್ಕಾಗೋದಿಲ್ಲ, ಎಲ್ಲಿ ಡೇಂಜರ್ ಅನಿಸುತ್ತೋ ಆ ಪ್ಲೇಸ್ಗಳಲ್ಲಿ ಟ್ರೈ ಮಾಡ್ಬೋದು. ಇದನ್ನು ಎಲ್ಲೆಲ್ಲಿ ಕಷ್ಟ ಅನಿಸುತ್ತೋ, ಎಲ್ಲೆಲ್ಲಿ ಡೇಂಜರ್ ಅನಿಸುತ್ತೋ ಪ್ಲೇಸಸ್ಸು ವರ್ಕ್ ಮಾಡೋದಕ್ಕೆ, ಅಂಥ ಪ್ಲೇಸಸ್ಸಲ್ಲಿ ರಿಮೋಟ್ ಕಂಟ್ರೋಲ್ ಮಿಷಿನ್ ಬಾಬ್ಕ್ಯಾಟ್ ಕಂಪ್ನಿ ಏನೇ ಜಾಗದಲ್ಲಿ ಯೂಸ್ ಮಾಡಿಬಿಟ್ಟು ವರ್ಕ್ ಮಾಡ್ಬೋದು ಆ್ಯಕ್ಚುಲಿ. ತುಂಬ ಯೂಸ್ಫುಲ್ ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಟರ್ನಿಂಗ್ ನೋಡಿ, 2 ಚಕ್ರ ಮುಂದತ್ತಿದ್ರೆ 2 ಚಕ್ರ ಹಿಂದೆ ತಿರುಗುತ್ತೆ. ಇರೋ ಜಾಗದಲ್ಲೇ ಟರ್ನಿಂಗ್ ಆಗುತ್ತೆ. ಇವ್ರದ್ದೆಲ್ಲ ಮಿಷಿನ್ಸು ಎಲ್ಲ ಹೀಗೆ ಇದೆ. ಬಟ್ ಎಲ್ಲರದ್ದು ಅದೇ ಥರ ಇದೆಯೋ ಇಲ್ಲ ಗೊತ್ತಿಲ್ಲ. ನಾವು ನೋಡ್ತಿರೋಂಥ ಮಿಷಿನ್ ಪ್ರೆಸೆಂಟಾಗಿ, ಬಟ್ ಇದು ಮಾತ್ರ ತುಂಬ ಇಂಪ್ರೆಸ್ ಮಾಡ್ತೇವೆ. ಯಾಕಂದರೆ ನಾವು ಯಾವತ್ತೂ ಈ ಥರ ಮಿಷಿನ್ಗಳೆಲ್ಲ ನೋಡಿಲ್ಲ. ಆ್ಯಂಡ್ ಆಲ್ಸೋ ಯೂಸ್ ಕೂಡ ಮಾಡಿಸಿಲ್ಲ. ನಮ್ಗೆ ಯಾವುದು ಅಂತ ಎಲ್ಲ ಯೂಸ್ ಮಾಡಿಸಿಲ್ಲ. ನಾವು ನೋಡ್ತಿದ್ದೆ ಫಸ್ಟ್ ಟೈಮು. ಸೊ ನಮಗೇನೋ ಒಂಥರ ಹೊಸದಾಗಿ ಅನಿಸ್ತು. ಯಾಕಂದ್ರೆ ನಮ್ಮ ಕಾರ್ ಟರ್ನ್ ಮಾಡಬೇಕಂದ್ರೆ ಎಷ್ಟಾಗಲ್ಲ ಜಾಗ ಬೇಕಾಗುತ್ತೆ ಇಲ್ಲರಿ. ಬಟ್ ಇದೆ ಈ ಮಿಷಿನ್ಗಳು ಮತ್ತು ಇದೇನು JCB ದೊಡ್ಡದೆಲ್ಲ ಇದೆಯೋ ಅವೆಲ್ಲ ಇರೋ ಜಾಗದಲ್ಲೇ ಟರ್ನ್ ಆಗುತ್ತೆ. 2 ಚಕ್ರ ಮುಂದೆ, 1 ಚಕ್ರ 2 ಚಕ್ರ ಹಿಂದೆ. ಸೊ 4 ಚಕ್ರದಲ್ಲಿ 2 ಮುಂದೆ ಆದರೆ 2 ಹಿಂದೆ ಹೋಗ್ತವೆ ಆ ಥರ. ಸೊ ಇರೋ ಜಾಗದಲ್ಲೇ ಟರ್ನ್ ಆಯ್ತವೆ. ಎಲ್ಲ ಯೂಸ್ಫುಲ್ ಇದೆ ಆ್ಯಕ್ಚುಲಿ. ಎಲ್ಲ ಚೆನ್ನಾಗಿ ಮಾಡಿದೆ. ಮೆಕ್ಯಾನಿಸಮು, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಕಂಪ್ನಿಯಲ್ಲಿ ಬಾಬ್ಕ್ಯಾಟ್. ಅಣ್ಣ ಕ್ಯಾಂಡಿಡ್ ವಿಡಿಯೋ ಇದಾಗ್ತಾವೆ, ಟ್ರೆಡಿಷ್ನಲ್ ವಿಡಿಯೋ. ಅದನ್ನ 2 ಆಡಿಯನ್ಸ್ ನೋಡಿದ್ರೆ ಅನ್ಕೊಬೇಕು, ಅಣ್ಣ ಕ್ಯಾಮ್ರಾ ಇದಿಟ್ಕೊಂಡು ಏನು ಕ್ಯಾಂಡಿಡ್ ತೆಗಿತಾರಲ್ಲ ಅಂತ. ಒಟ್ನಾಗೆ ಏನು ಮಾಡೋದು ಗೊತ್ತಾ, ಯಾವ್ದನ್ನ ಕೂಡ ಕುತ್ಕೊಂಡು ಮೇಲಕ್ಕೆ ಎತ್ತು ಅಂತ ಎತ್ಸ್ಬೇಕು ಹಿಂಗೆ ನಮ್ಮನ್ನ. ಕೇಳಿದ್ರಾ? ಆ್ಯಕ್ಚುಲಿ ಈಸ್ ಮೈ MC, ನಮ್ಮ ಕಂಪನಿ MC ಇವರು. ತುಂಬ ಚೆನ್ನಾಗಿ ನಮ್ಗೆ ಹೆಲ್ಪ್ ಎಲ್ಲ ಮಾಡೋದು ಆ್ಯಕ್ಚುಲಿ. ನಮ್ಮ ಫೋಟೋಗ್ರಫಿ ಕೀ ಕೊಡ್ಬೇಕಾದ್ರೆ ನಾವೆಲ್ಲ ಬೇರೆ ಕಡೆ ಇದ್ದಾಗ ಅಕಸ್ಮಾತ್ ನಾವು ಬೇಕು ಅಂದಾಗ ಸೊ ಮೈಕಲ್ಲೇ ಕಾಲ್ ಮಾಡಿ ಫೋಟೋಗ್ರಾಫರ್ ವರುಣ್ ಅಂತೆಲ್ಲ ಕರೆದು ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ. 1-2 ಮಾತು ಅವ್ರ ಕಡೆಯಿಂದ ಕೇಳೋಣ. ಹಾಯ್ ಹಲೋ. ಸೊ ವೆಲ್ಕಮ್ ಟು ದೂಸಾನ್ ಬಾಬ್ಕ್ಯಾಟ್ ಇಂಡಿಯಾ. ಸೊ ನೀವು ಏನು ಎಕ್ಸ್ಕಾನ್ 2025 ತುಂಬ ಹಲವಾರು ಸ್ಟಾಲ್ಸ್ಗಳು ನೋಡಿದ್ದೀರಾ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟಾಲ್ ಈ ದೂಸಾನ್ ಬಾಬ್ಕ್ಯಾಟ್ ಇಂಡಿಯಾ ಅಂತ. ಯಾಕಂದರೆ ಇದು ಬರೀ ಮೆಷಿನ್ಸ್ ಬಗ್ಗೆ ನಾನು ಹೇಳ್ತಿಲ್ಲ, ಇಲ್ಲಿರೋ ಟೀಮ್ ಕೂಡ ಅಷ್ಟೇ ಸಖತ್ತಾಗಿದೆ. ಒನ್ ಆಫ್ ದ ಫೈನೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಈ ಹೋಸ್ಟೆಸ್ ಟೀಮು.
ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ನೀವು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಡಿಫಿಕಲ್ಟ್ ಜಾಬ್ ಕೊಡಿ, ಅವ್ರ ಸ್ಮೈಲ್ ಮಾತ್ರ ಫೇಡ್ ಆಗಲ್ಲ. ಸೊ ಅದರಿಂದ ಇನ್ನೂ ಸಖತ್ತಾಗಿರೋ ಟೀಮ್ ಯಾವುದು ಅಂತ ಹೇಳಿದ್ರೆ ನಮ್ಮ ಫೋಟೋಗ್ರಫಿ ವಿಡಿಯೋಗ್ರಫಿ ಟೀಮು. ಸೊ ಯಾವಾಗ ಎಷ್ಟು ಆಕ್ಟಿವ್ ಆಗಿರ್ತಾರೆ, ಅಲರ್ಟ್ ಆಗಿರ್ತಾರೆ ಅಂತ ಹೇಳಿದ್ರೆ, ಒಂದು ಮೈಕಲ್ಲಿ ಹೇಳಿದ ತಕ್ಷಣ ಎಲ್ಲಿರ್ತಾರೋ ಗೊತ್ತಿಲ್ಲ, ಸಡನ್ನಾಗಿ ಬರ್ತಾರೆ, ಫೋಟೋಗ್ರಫಿನ ಕವರ್ ಮಾಡ್ತಾರೆ. ನಮ್ಮ ಕಸ್ಟಮರ್ಗಳಿಗೆ, ಕ್ಲೈಂಟ್ಗಳಿಗೆ ಏನು ಬೇಕೋ ಅದನ್ನು ಕೊಡ್ತಿದ್ದಾರೆ. ನಮ್ಮ ಈ ಬಾಬ್ಕ್ಯಾಟ್ ಇಂಡಿಯಾ ಈ ಅರೇನಾದಲ್ಲಿ, ಎಕ್ಸ್ಕಾನಲ್ಲಿ ಏನೆಲ್ಲ ಇವೆಂಟ್ಸ್ ಆಗ್ತಿದೆಯೋ, ಸೊ ಹಲವಾರು ಟೀಮ್ ಎಫರ್ಟ್ಸ್ ಇಲ್ಲಿದೆ. ಸೊ ಒನ್ ಆಫ್ ದ ಬೆಸ್ಟ್ ಟೀಮ್ ಎಫರ್ಟ್ ಅಂತ ಹೇಳಿದ್ರೆ ನಮ್ಮ ಫೋಟೋಗ್ರಫಿ ವಿಡಿಯೋಗ್ರಫಿ ಟೀಮ್ ಅವರು. ಸೊ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಚಿಯರ್ಫುಲ್ ಆಗಿದ್ದಾರೆ. ಇನ್ನೊಂದು ಸತ್ಯ ಹೇಳಲೇಬೇಕು, ನಾನು ಆವಾಗಲೇ ಹೇಳ್ತಾ ಇದ್ದೆ, ಏನು ಅಂತ ಹೇಳಿದ್ರೆ, ನಾರ್ಮಲಿ ನಮ್ಮ MCಸ್ಗಳ ಆ್ಯಂಕರ್ಸ್ಗಳ ಫೋಟೋನ ನಾವು ಹೇಳೋ ತನಕ ತೆಗೆಯೋದಿಲ್ಲ, ಬಟ್ ನಾನು ಹೇಳೋ ಮುಂಚೆನೇ ತೆಗೆದ್ರು. ಸೊ ಅದೊಂದು ಭಾರಿ ಖುಷಿ, ಒಳ್ಳೊಳ್ಳೆ ಫೋಟೋಸ್ಗಳು ತೆಗೆದಿದ್ದಾರೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ, ಇದು ತೋರಿಸುತ್ತೆ ಅವರ ಪ್ಯಾಷನ್ ಟುವರ್ಡ್ಸ್ ದೇರ್ ವರ್ಕ್, ಇದು ತೋರಿಸುತ್ತೆ ದೇರ್ ಪ್ರೊಫೆಷನಲಿಸಮು. ಸೊ ಇಂಥ ಪ್ರೊಫೆಷನಲ್ಸ್ಗಳು ಬೇಕಾಗಿದೆ. ಸೊ ಇಫ್ ಯು ವಾಂಟ್, ಪ್ಲೀಸ್ ಕಾಂಟ್ಯಾಕ್ಟ್ ವರುಣ್ ಆ್ಯಂಡ್ ಟೀಮ್. ಓಕೆ, ಥ್ಯಾಂಕ್ ಯು. ದಿಸ್ ಇಸ್ ಮಾಹಿ ಸೈನಿಂಗ್ ಆಫ್. Do subscribe us. We will be posting the video of whatever the work we are going to do. So we'll be posting in the all works in this channel, Varun's Vision. So to keep updated, do subscribe or follow us. Thank you.